ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಫಂಕ್ಷನ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ವಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ಆಂಟಿ ಮನೆಗೆ ಹೋಗಿದ್ವಿ. ಅಲ್ಲಿಂದ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ನನ್ನ ನಾದಿನಿ ಅವರ ಫ್ರೆಂಡ್ದು ಮನೆಯದು ಗುರುಪ್ರವೇಶ ಇತ್ತು. ಅವರು ನನ್ನನ್ನು ಕೂಡ ಇನ್ವೈಟ್ ಮಾಡಿದರು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲರೂ ಕೂಡ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗಿದ್ವಲ್ಲ, ಹಾಗಾಗಿ ಇವೆಲ್ಲ ಒಂದೊಂದು ಫೋಟೋಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ತಗೊಳ್ತಾ ಇದ್ವಿ. ಹಾಗೆ ನಾನು ಮತ್ತು ಮಕ್ಕಳು ಹೋಗಿದ್ವಿ. ಹಸ್ಬೆಂಡ್ಗೆ ಇನ್ನೊಂದು ಫಂಕ್ಷನ್ ಇತ್ತು, ಅವರು ಅಲ್ಲಿಗೆ ಹೋಗಿದ್ದರು. ಹಾಗಾಗಿ ಬೆಳಗ್ಗೆನೇ ಹೋದೆ ಅಲ್ಲಿಗೆ. ಬಸ್ಸಲ್ಲಿ ಫಸ್ಟ್ ಟೈಮ್ ಇವತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದು ಅಂತಲೇ ಹೇಳ್ಬೋದು. ಹೋಗ್ಬಿಟ್ಟು ಅಲ್ಲೇ ರೆಡಿ ಆಗಿಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ರೆಡಿ ಆಗಿದ್ದೀವಿ. ತುಂಬಾ ಬಿಸಿಲಿರುತ್ತೆ ಈಗಂತೂ. ಹೊರಗಡೆ ಹೋದರೆ ಮಾತ್ರ ಗೊತ್ತಾಗುತ್ತೆ, ಮನೇಲಿದ್ದಾಗ ಅಷ್ಟು ಗೊತ್ತಾಗೋದಿಲ್ಲ. ನಾನು ಕೂಡ ಅಕ್ಕ ಇನ್ವೈಟ್ ಮಾಡಿದ್ರಲ್ಲ, ಹಾಗಾಗಿ ನನ್ನ ನಾದಿನಿ ಎಲ್ಲ ಹೋಗ್ತಾ ಇದ್ರಲ್ಲ, ಬಾ ಹೋಗ್ಬಿಟ್ಟು ಬರೋಣ ಅಂದರು. ಹಾಗಾಗಿ ಆಂಟಿ ಮನೆಗೆ ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಅವರು ಬಂದು ನಮ್ಮ ನಾದಿನಿಯವರ ಮಾವ ಆಗಬೇಕು, ತಾತ. ಇವರು ಬಂದು ಆಂಟಿ, ನಮ್ಮ ಅತ್ತೆಯವರ ಚಿಕ್ಕಮ್ಮನ ಮಗಳು. ಹೋಗ್ಬಿಟ್ಟು ಇಲ್ಲೇ ರೆಡಿ ಆಗಿಬಿಟ್ಟು ಈಗ ಹೊರಟಿದ್ದೀವಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ನೂ ಕೂಡ ಸಪೋರ್ಟ್ ಮಾಡ್ತೀರಾ ನೀವೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಈಗ ಕಂಟಿನ್ಯೂಸ್ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಯರ್ ಬೈ ಇತ್ತು, ಆಂಟಿ ಮನೆಯಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಅನಿಸುತ್ತೆ ಜರ್ನಿ. ನಾವು ಸ್ವಲ್ಪ ಎಲ್ಲ ರೆಡಿಯಾಗಿ ಲೇಟಾಗಿನೇ ಹೋದ್ವಿ. ಪೂಜೆ ಕೂಡ ಎಲ್ಲ ಆಗಿತ್ತು. ನಾವು ಹೋಗೋ ಅಷ್ಟರಲ್ಲಿ ಹೋಗ್ಬಿಟ್ಟು ನಾವು ಕೂಡ ಪೂಜೆ ಎಲ್ಲ ನೋಡಿಕೊಂಡು ನೆಕ್ಸ್ಟು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೆ ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಇವರು ಡೂಪ್ಲೆಕ್ಸ್ ಮನೆ ಕಟ್ಟಿರೋದು, ತುಂಬ ಚೆನ್ನಾಗಿತ್ತು. ಕೆಳಗಡೆ ಗ್ರೌಂಡ್ ಫ್ಲೋರ್ ಬಂದು ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಫಸ್ಟ್ ಫ್ಲೋರಲ್ಲಿ ಕಿಚನ್ನು ಮತ್ತು ದೇವ್ರ ಮನೆ, ಹಾಗೆ ಒಂದು ರೂಮು ಮತ್ತು ಹಾಲ್ ಇದೆ. ಹಾಗೆ ಅವರ ದೇವರು ಅನಿಸುತ್ತೆ, ಇವರು ಹಾಸನ ಕಡೆಯವರು. ದೇವರೆಲ್ಲ ಕರೆಸಿದ್ರು, ಎಲ್ಲನೂ ನೋಡ್ಕೊಂಡ್ವಿ ನಾವು. ದೇವರು ಯಾವುದು ಅಂತ ಗೊತ್ತಿಲ್ಲ, ದೇವರೆಲ್ಲ ಕರೆಸಿದ್ರು, ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಮೇಲ್ಭಾಗ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಡೆಕೋರೇಷನ್ನು ಅಷ್ಟೇ ತುಂಬ ಚೆನ್ನಾಗೇ ಮಾಡಿಸಿದ್ರು ಎಲ್ಲ. ನನ್ನ ಮಗಳಂತೂ ಸೆಕೆಯಲ್ಲಿ ಬೆವ್ತೋಗ್ಬಿಟ್ಟಿದ್ಲು. ಅಂದರೆ ತುಂಬ ಜನ ಕೂಡ ಬಂದಿದ್ರಲ್ವ. ಈಗ ನಾವು ಕೂಡ ಹೋಗಿ ಮೇಲ್ಭಾಗ ಎಲ್ಲ ರೂಮು ಇಂಟೀರಿಯರ್ ಎಲ್ಲ ಮಾಡಿಸಿದ್ರಲ್ಲ, ಎಲ್ಲನೂ ಕೂಡ ಒಂದು ಸರಿ ನೋಡಿಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಇದೊಂದು ಲೈಟಿಂಗ್ಸು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಹಾಗೆ ಕೆಳಗಡೆ ಹೋಗ್ಬಿಟ್ಟು ಅಕ್ಕನ ಮಾತಾಡಿಸ್ಕೊಂಡು ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಆಂಟಿ ಮನೆಗೆ ಹೋಗ್ಬಿಟ್ಟು ನೈಟ್ ಅಲ್ಲೇ ಇದ್ದು ನೆಕ್ಸ್ಟ್ ಡೇ ಮಧ್ಯಾಹ್ನ ನಮ್ಮ ಮನೆಗೆ ಬಂದೆ ರಿಟರ್ನ್ ನಾನು. ನೆಕ್ಸ್ಟ್ ಡೇ ಮಂಗಳವಾರ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದ ಹಸ್ಬೆಂಡ್ದು ಬರ್ತಡೇ ಇತ್ತು, ಹಾಗಾಗಿ ಬೆಳಗ್ಗೆನೇ ಏನಾದರೂ ಸ್ಪೆಷಲ್ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಪನ್ನೀರ್ ಇತ್ತು, ಪನ್ನೀರ್ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ಈಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಆಂಟಿ ಮನೆಗೂ ಕೂಡ ಒಂದು ನೈಟು ತುಂಬ ಚೆನ್ನಾಗಿತ್ತು, ಬಟ್ ಅಲ್ಲಿ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳ್ಲಿಲ್ಲ ನಾನು. ಈಗ ಇಲ್ಲಿ ಟಿಫನ್ ಮಾಡೋದಕ್ಕೆ ಅಂತ ಬೇಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಬಟಾಣಿನ ನೈಟೇ ನೆನೆಸಿಟ್ಟಿದ್ದೆ, ಹಾಗೆ ಈರುಳ್ಳಿ ಟೊಮೆಟೊ ಕೂಡ ಹಚ್ಕೊಂಡಿದ್ದೀನಿ. ಹಾಗೆ ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಪನ್ನೀರನ್ನ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಪನ್ನೀರನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಯಾವಾಗಲೂ ಕೂಡ ಪನ್ನೀರ್ ರೆಸಿಪೀಸ್ನ ಮಾಡ್ತಾ ಇರ್ತೀನಿ ನಾನು. ಪನ್ನೀರ್ ಗ್ರೇವಿ ಚಪಾತಿ ಥರದನ್ನ. ಈಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಹಾಕೊತಾ ಇದ್ದೀನಿ. ಆಯಿಲ್ ಕೂಡ ಅಷ್ಟೇ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ, ಜಾಸ್ತಿ ಆಯಿಲ್ ಹಾಕಿ ಮಾಡೋದಕ್ಕೆ ಹೋಗೋದಿಲ್ಲ. ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಪನ್ನೀರ್ ಏನಿತ್ತಲ್ವ ಅದನ್ನೆಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಸರಿ ಪನ್ನೀರನ್ನ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ನೀವು ಹಸಿದು ಹಾಕೋದಾದರೆ ಅದನ್ನು ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ಒಂದು ಸರಿ ಫ್ರೈ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಎಲ್ಲನೂ ತೆಗೆದು ಸಪ್ರೇಟ್ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಆಯಿಲ್ ಇದರಲ್ಲಿ ಸ್ವಲ್ಪ ಇದೆ, ಇನ್ನು ಸ್ವಲ್ಪ ಇದಕ್ಕೆ ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಸ್ಪೈಸಸ್ನೆಲ್ಲ ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸೋಂಪು ಕಾಳು, ಚಕ್ಕೆ, ಲವಂಗ ಮತ್ತು
ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಒಗ್ಗರಣೆಗೆ ಬಾಡಿಸ್ಕೊಂಡು ನೆಕ್ಸ್ಟ್ ಹಚ್ಚಿಟ್ಟಿರೋ ಅಂಥ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ತರಕಾರಿ ಏನು ಹಾಕೋದಿಲ್ಲ ಅಲ್ವ, ಹಾಗಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನೆನೆಸಿಟ್ಟಿರೋ ಅಂಥ ಬಟಾಣಿನ ಹಾಕ್ಕೊತಾ ಇದ್ದೀನಿ. ಮೊದಲು ಬಟಾಣಿನ ಹಾಕಬೇಕು, ಬಟ್ ಏನಾಗುತ್ತೆ ಅಂದರೆ ಎಣ್ಣೆಗೆ ಸಿಡಿಯುತ್ತೆ, ಹಾಗಾಗಿ ಈರುಳ್ಳಿ ಹಾಕಿ ಒಂದು ಮಿಕ್ಸ್ ಕೊಟ್ಮೇಲೆ ಹಸಿ ಬಟಾಣಿ ಅಂದರೆ ನೆನೆಸಿಟ್ಟಿರೋಂಥ ಬಟಾಣಿನ ಹಾಕ್ಕೊತಾ ಇದ್ದೀನಿ. ಆಗ ಅದು ಕೂಡ ಎಣ್ಣೆಗೆ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ನೈಟು ನೆನೆಸಿ ಇಟ್ಟಿದ್ದೆ, ಹಾಗಾಗಿ ಆ ಬಟಾಣಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಗ್ಗರಣೆಯಲ್ಲಿ ಸ್ವಲ್ಪ ಬಟಾಣಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಬೇಗನೆ ಈರುಳ್ಳಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಚ್ಚಿಟ್ಟಿರೋಂಥ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿರೋಂಥ ಮಸಾಲೆ ಏನಿರುತ್ತಲ್ವ, ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಹಸಿ ವಾಸನೆ ಏನಿರುತ್ತಲ್ಲ ಅದೆಲ್ಲ ಹೋಗೋ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೆ ಅಲ್ವಾ, ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, ಹಾಗಾಗಿ ಫುಲ್ ಗ್ರೀನ್ ಕಲರ್ ಮಸಾಲೆ ಒಂದು ರೆಡಿ ಆಗಿದೆ, ಸ್ಪೈಸಿ ಮಸಾಲೆ. ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಎಲ್ಲ ಚೆನ್ನಾಗಾಗಿತ್ತಲ್ವ, ನೆಕ್ಸ್ಟ್ ಇದಕ್ಕೆ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಏನು ಅಂದರೆ ಬೇಗ ಕೂಡ ಆಗುತ್ತೆ, ಹಾಗಾಗಿ ಬಿಸಿನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಬಂದು 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ, ಹಾಗಾಗಿ 4 ಗ್ಲಾಸಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕೋಬೇಕಿತ್ತು ಅರಿಶಿಣದ ಪುಡಿ, ಈಗ ಅರಿಶಿಣದ ಪುಡಿ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲೆ ಕೂಡ ಸ್ವಲ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ನೀರು ಏನಿದೆಯಲ್ವ ಮಸಾಲೆ, ಇದು ಕುದಿಯುವಾಗ ತೊಳೆದಿಟ್ಟಿರೋ ಅಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮನೆ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ಏನು ಬರುತ್ತಲ್ವ ಆ ಅಕ್ಕಿಲೇ ಮಾಡ್ತಾಯಿದ್ದೀನಿ. ನೀವು ಸೋನಾ ಮಸೂರಿ ಅಥವಾ ಬಾಸುಮತಿಲಿ ಕೂಡ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಮನೆ ಅಕ್ಕಿ ಏನಿರುತ್ತಲ್ವ ಇದರಲ್ಲೇ ಕೂಡ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಇದು ಸಣ್ಣ ಅಕ್ಕಿ ಇದೆ, ಅನ್ನ ಚೆನ್ನಾಗಾಗುತ್ತೆ, ಹಾಗಾಗಿ ಇದರಲ್ಲೇ ನಾನು ಮಾಡ್ತಾಯಿದ್ದೀನಿ. ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಈ ಥರ ಕುದಿಯೋವಾಗ ಪನ್ನೀರ್ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ವಾ, ಆ ಪನ್ನೀರ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಆ್ಯಡ್ ಮಾಡಿಕೊಂಡು ಒಂದು ಸರಿ ನೀಟಾಗಿ ರೀತಿ ತುಂಬ ಮಿಕ್ಸ್ ಮಾಡಬಾರ್ದು, ಒಂದು ಸರಿ ಮಾತ್ರ ಇರುತ್ತೆ, ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಹಾಕಿಸ್ಕೊಂಡ್ರೆ ಒಂದು ಒಳ್ಳೆ ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ. ಇದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಸ್ಟೈನ್ಲೆಸ್ ಸ್ಟೀಲು ಬೇಗನೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆದಷ್ಟು ನಾನು 1 ವಿಸಲ್ಗೆ ಆಫ್ ಮಾಡ್ಕೊತೀನಿ, ತುಂಬಾ ಹೀಟ್ ಇರುತ್ತಲ್ಲ ಬೇಗನೆ ಅದು ಕುಕ್ ಆಗುತ್ತೆ, ಹಾಗಾಗಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಳ್ಳೋ ಅಂತ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸಪ್ರೇಟು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಕೆಂಪಳ ಹುರ್ಕೊತಾ ಇದ್ದೀನಿ. ಶಾವಿಗೆ ಎಲ್ಲ ಚೆನ್ನಾಗಿ ಆದಮೇಲೆ ಸಪ್ರೇಟು ಒಂದು ಬಟ್ಲಲ್ಲಿ ಹಾಲನ್ನ ಕಾಸಿ ಇಟ್ಕೊಂಡಿದ್ದೆ, ಕಾದಿರೋ ಅಂಥ ಹಾಲನ್ನ ಹಾಕ್ಬಿಟ್ಟು ಶಾವಿಗೆಗೆ ಚೆನ್ನಾಗಿ ಶಾವಿಗೆ ಎಲ್ಲ ಬೇಯೋವರೆಗೂ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಡು ರುಚಿಗೆ ತಕ್ಕಷ್ಟು ಸ್ವೀಟ್ ಯಾವ್ದು ಬೇಕೋ ಅನ್ನೋದು ಹಾಕ್ಕೋಬೋದು. ಶುಗರ್ ಆದರೂ ಇಲ್ಲ ಅಂದರೆ ಬೆಲ್ಲ ಯಾವ್ದು ಬೇಕೋ, ಸಕ್ಕರೆ ಇಲ್ಲ ಬೆಲ್ಲ ಯಾವ್ದು ಬೇಕೋ ನಿಮ್ಮ ಚಾಯ್ಸ್, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಾದಾಮ್ ಪೌಡರ್ ಇತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಏನು ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರಿದಿಟ್ಟಿದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮಗಿಲ್ಲಿ ಪಾಯಸ ಕೂಡ ರೆಡಿ ಆಗುತ್ತೆ. ಬೆಳಗ್ಗೆ ಬೇಗನೆ ಮಾಡ್ತಾಯಿದ್ದೆ, ಯಾಕೆಂದರೆ ಹಸ್ಬೆಂಡು ಡ್ಯೂಟಿಗೆ ಹೋಗೋ ಟೈಮ್ ಒಳಗಡೆ ಮಾಡಿ ಕೊಡೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ರೆಡಿ ಮಾಡಿದೆ ಎಲ್ಲನೂ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಪನ್ನೀರ್ ಬಿರಿಯಾನಿ ತುಂಬಾ ಚೆನ್ನಾಗಾಗಿತ್ತು, ಅನ್ನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು. ನೋಡಿ ಉದ್ರುದ್ರಾಗಿ ಆಗಿದೆ. ಇದು ಸೊಸೈಟಿ ಅಕ್ಕಿ, ಬಟ್ ಚೆನ್ನಾಗಿ ಉದ್ರುದ್ರಾಗೇ ಆಗಿದೆ. ಇದು ರೈಸ್ ಐಟಮ್ ಏನೇ ಆದರೂ ಬಿಸಿ, ತುಂಬ ಬಿಸಿನೂ ಅಲ್ಲ ತುಂಬ ತಣ್ಣಗೂ ಆಗಬಾರ್ದು, ಮೀಡಿಯಮ್ ಆಗಿದ್ದಾಗ ತಿಂದ್ರೇ ಅದು ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿದೇನೆ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ನಾನಂತೂ. ಹಾಗೆ ಒಂದು ಸೈಡು ಪಾಯಸ ಕೂಡ ರೆಡಿ ಆಯಿತು. ಹಾಗೆ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ
ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಸ್ಟವ್ನ ಆಫ್ ಮಾಡಿದೆ. ಇದು ಕೂಡ ರೆಡಿ ಆಯಿತು. ಈಗ ಅವ್ರಿಗೆ ಟಿಫನ್ನ ಹಾಕಿ ಕೊಡಬೇಕು. ಹಾಗೆ ರಜಾ ಇರೋದ್ರಿಂದ ನನ್ನ ಮಗಳು ಕೂಡ ಹಸ್ಬೆಂಡ್ ಜೊತೆನೇ ಅವಳದು ಕೂಡ ಟಿಫನ್ ಆಗಿಬಿಡ್ಬೇಕು. ಸ್ಕೂಲ್ಗೆ ಹೋಗೋ ಟೈಮಲ್ಲೂ ಅಷ್ಟೇ ಇಬ್ಬರು ಜೊತೆಗೆ ತಿಂತಾಯಿದ್ರು. ಈಗಲೂ ಕೂಡ ಅಷ್ಟೇ ಅವಳು ಕೂಡ ರೆಡಿ ಆಗಿಬಿಡ್ತಾಳೆ. ಇಬ್ರಿಗೂ ಟಿಫನ್ ಎಲ್ಲ ಹಾಕ್ಕೊಟ್ಟೆ. ಹಾಗೆ ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಮಗಳದು ಕೆಲಸ ಇದ್ದೇ ಇರುತ್ತೆ ಅಲ್ವ, 1 by 1 ಮಗಳನ್ನ ರೆಡಿ ಮಾಡೋದು ಮತ್ತು ಮನೆ ಕೆಲಸ ಎಲ್ಲ ಇದ್ದೇ ಇರುತ್ತೆ. ಹಾಗೆ ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಪೂಜೆ ಕೂಡ ಎಲ್ಲ ಮಾಡಿದೆ. ನಮ್ಮ ಮನೇಲಿ ಹಸ್ಬೆಂಡ್ ಪೂಜೆ ಮಾಡಿ ಅಂದರೆ ಅವ್ರು ಮಾಡೋದಿಲ್ಲ, ಅವ್ರಿಗದು ರೂಢಿ ಇಲ್ಲ. ಹಾಗಾಗಿ ನಾನೇ ಮಾಡಬೇಕು. ಸಂಜೆ ಪೂಜೆ ಎಲ್ಲ ಆಯಿತು. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಬಂದೆ. ಸಲಾಪುರದಮ್ಮ ದೇವಸ್ಥಾನ, ಇದು ನಮ್ಮ ಮನೆಗೆ ನಿಯರ್ ಬೈ ಇದೆ. ಇಲ್ಲಿಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಈಗ ನನ್ನ ಮಗಳಂತೂ ಹೊರಗಡೆ ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಸುತ್ತಲೂ ನೋಡ್ತಾ ಇರ್ತಾಳೆ. ಆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಈಗ ಸ್ವಲ್ಪ ದೊಡ್ಡವರಾಗ್ತಾ ಮತ್ತು ಎಲ್ಲೂ ಕೂತಿದ್ದ ಹತ್ರ ಕೂರೋದಿಲ್ಲ. ಈಗ ಸ್ವಲ್ಪ ಆಲ್ರೆಡಿ ಮಂಡಿಗಾಲಲ್ಲಿ ಹೋಗೋದಕ್ಕೆಲ್ಲ ಸ್ವಲ್ಪ ಹೊಟ್ಟೆಗೆ ತೆವಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಹಾಗೆ ದೇವಸ್ಥಾನದಿಂದ ಡೈರೆಕ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಫ್ರೈಡ್ ರೈಸು, ಗೋಬಿ ಮತ್ತು ಸ್ಯಾಂಡ್ವಿಚ್ನ ತೊಗೊಂಡಿದ್ವಿ. ನೈಟ್ ಇನ್ನೇನು ಅಡುಗೆ ಎಲ್ಲ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೊರ್ಗಡೆ ಹೋಗಿದ್ವಲ್ಲ, ಅಲ್ಲೇ ಎಲ್ಲ ಊಟ ತಿಂದ್ಕೊಂಡು ಬಂದ್ವಿ. ಆಲ್ಮೋಸ್ಟು ನಮ್ಮ ಮನೇಲಿ ಬರ್ತಡೆಗೆಲ್ಲನೂ ಹೊರ್ಗಡೆ ಊಟನೇ ಆಗುತ್ತೆ ತುಂಬ ಸರಿ. ಹಾಗೆ ಮನೆಗೆ ಬಂದ್ವಿ. ಕೇಕ್ನ ತೊಗೊಂಡು ಬಂದಿದ್ವಿ. ಯಾಕೆಂದರೆ ನನಗೆ ಸರ್ಪ್ರೈಸಾಗೆಲ್ಲ ಕೇಕೆಲ್ಲ ತಂದು ಕಟ್ ಮಾಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ಏನೇ ತಂದರೂ ಹಸ್ಬೆಂಡ್ ಜೊತೆ ಇದ್ದೇ ಇರ್ತಾರೆ ನನಗೆ. ಹಾಗಾಗಿ ಮಗಳನ್ನ ಕರ್ಕೊಂಡು ಕುಂಡ್ರಿಸಿದ್ದೆ. ಅವಳು ಆಟ ಆಡ್ತಾಯಿದ್ಲು. ಅವಳು ಸ್ವಲ್ಪ ಹಿಂದೆ ಬೀಳ್ತಾಳೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ದಿಂಬಿಡ್ತಾಯಿದ್ವಿ. ಬಿದ್ದರೆ ತಲೆಗೆ ಏಟಾಗುತ್ತಲ್ವ ಮಕ್ಕಳಿಗೆ. ಹಾಗಾಗಿ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸೇಫ್ಟಿಗೆ ಇಡ್ತೀನಿ. ಯಾವಾಗಲೂ ಬೀಳೋದಿಲ್ಲ. ಬಟ್ ಏನಾಗುತ್ತೆ ಅಂದರೆ ಹಿಂದೆ ಯಾರಾದರೂ ಮಾತಾಡಿಸ್ದಾಗ ಹಿಂದೆ ತಿರುಗಿ ನೋಡೋದಕ್ಕೆ ಹೋಗಿ ಕೆಲವೊಂದು ಟೈಮ್ ಬಿದ್ದರೆ ಅಥವಾ ಮಿಸ್ ಆಗಿ ಏಟಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ದಿಂಬಿನ ಇಡ್ತೀನಿ. ಹಾಗೆ ಕೇಕ್ ತೊಗೊಬಂದಿದ್ವಲ್ಲ, ನನ್ನ ಮಗಳಿಗೆ ಕೇಕ್ ಅಂದರೆ ತುಂಬಾ ಖುಷಿ. ಕೇಕೆಲ್ಲ ಕಟ್ ಮಾಡಿಸಿವಿ. ನಮ್ಮ ಹಸ್ಬೆಂಡ್ಗೆ ಇದೆಲ್ಲ ಯಾವುದೂ ಇಷ್ಟ ಆಗೋದಿಲ್ಲ. ಬಟ್ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಅವರು ನಮ್ಮ ಬರ್ತ್ಡೇಗೂ ಅಷ್ಟೇ ಗಿಫ್ಟ್ ಕೊಡಿಸೋದೇ ಆಗಲಿ, ಕೇಕ್ ಕಟ್ ಮಾಡಿಸೋದೇ ಆಗಲಿ, ಈ ಥರದ್ದೆಲ್ಲ ಏನೂ ಅವ್ರಿಗೆ ರೂಢಿನೂ ಇಲ್ಲ, ಏನೂ ಇಲ್ಲ. ಸರ್ಪ್ರೈಸಾಗಿ ಏನೋ ಮಾಡಬೇಕು ಆ ಥರದ್ದೆಲ್ಲ ಇಲ್ಲವೇ ಇಲ್ಲ ಅವ್ರಿಗೆ. ಅವ್ರಿಗೂ ಕೂಡ ಅಷ್ಟೇ ನಾವೇನಾದರೂ ಮಾಡಿರೋ ಅಷ್ಟೇ ಓಕೆ, ಅಷ್ಟೇ ಖುಷಿ ಪಡೋದವರು. ಓವರ್ ಆಗಿ ಖುಷಿ ಪಡೋದು ಇಲ್ಲ. ಹಾಗಾಗಿ ನಾವೇ ತಂದು ಕಟ್ ಮಾಡಿ ನಾವೇ ತಿನ್ನೋದಲ್ವ. ಹಾಗಾಗಿ ಕೇಕ್ ಕೂಡ ತೊಗೊಬಂದು ಕಟ್ ಮಾಡಿಸಿವಿ. ಹೇಳ್ತೀನಲ್ಲ, ಅವ್ರಿಗೆ ತುಂಬ ಓವರಾಗಿ ಎಕ್ಸೈಟ್ಮೆಂಟು ಇರೋದಿಲ್ಲ. ಓಕೆ ಅಷ್ಟೇ ಎಲ್ಲನೂ. ನನ್ನ ಮಗಳಂತೂ ಈಗ ತುಂಬ ಇಷ್ಟಪಡ್ತಾಳೆ. ಅವಳು ಈ ಥರದ್ದೆಲ್ಲನೂ ಸೆಲೆಬ್ರೇಷನ್ ಎಲ್ಲ. ಮಕ್ಕಳಿಗೇನು ಅಂದರೆ ಕೇಕ್ ತಿಂತೀವಲ್ಲ ಅನ್ನೋದೊಂದು ಖುಷಿ ಅಷ್ಟೇ. ಋತ್ವಿಮಾ ಅಪ್ಪಂಗೆ ಹ್ಯಾಪಿ ಬರ್ಡೇ ಹೇಳ್ತೀನಿ. ಇಲ್ಲಿ ಋತ್ವಿ, ಚಿನ್ನವ ಋತ್ವಿ ಹ್ಯಾಪಿ ಬರ್ಡೇ ಹೇಳ ಅಪ್ಪಂಗೆ. ಹಾಗೆ ನಾನು ಮತ್ತು ನನ್ನ ಚಿಕ್ಕ ಮಗಳು ಕೂಡ ಹೋಗಿ ಅವ್ರಿಗೆ ಕೇಕೆಲ್ಲ ತಿನ್ನಿಸ್ಬಿಟ್ಟು ವಿಶ್ ಮಾಡಿವಿ. ನನ್ನ ಯುಕ್ತಿ ಬಂದು ಫೋಟೋಸ್ ಎಲ್ಲ ತೆಗಿತಾಯಿದ್ಲು, ವಿಡಿಯೋ ಮಾಡಿಕೊಡೋದು ಕೂಡ ಮಾಡ್ತಾಳೆ ಈಗ. ಹಾಗೆ ನನ್ನ ಒಂದು ಯೂಟ್ಯೂಬ್ದು ಫಸ್ಟ್ ಪೇಮೆಂಟ್ ಆಯಿತು. ಆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋಸ್ನ ಶೇರ್ ಮಾಡಿ. ಹೇಳ್ತೀನಲ್ಲ, ನನ್ನ ಮಗಳಂತೂ ಈಗ ತುಂಬಾ ಎಂಜಾಯ್ ಮಾಡ್ತಾಳೆ. ಇದೆಲ್ಲ ಈ ಥರದ್ದು ಏನಾದರೂ ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇರೋದು ನೋಡಿ. ಮಕ್ಕಳಾಗಿ ಅಲ್ವ ದೊಡ್ಡವಾಗ್ತಾ ಎಲ್ಲನೂ ಕಲಿತವೆ ಅಂತೀವಲ್ಲ, ಹಾಗೇನೆ ಏನಾದರೂ ನಾವು ಹೇಳಿರೋದಕ್ಕೆ ರೆಸ್ಪಾನ್ಸ್ ಮಾಡೋದು ಎಲ್ಲನೂ ಕೂಡ ಕಲ್ತಿದ್ದಾಳೆ ಈಗ ಮಕ್ಕಳನ್ನ ಆಟಾಡ್ಸೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಕೇರ್ಫುಲ್ಲಾಗಿ ಕೂಡ ನೋಡ್ಕೋಬೇಕು. ಹಾಗೆ ನೆಕ್ಸ್ಟ್ ಡೇ ನನ್ನ ನಾದಿನಿ ಮತ್ತು ಅವರ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಬಂದು ಸ್ವಲ್ಪ ಹೊತ್ತು ಆದಮೇಲೆ ಜುಡಿಯೋಗೆ ಹೋಗೋಣ ಶಾಪಿಂಗ್ ಮಾಡೋದಕ್ಕೆ ಅಂತ ಹೊರಟ್ವಿ. ಈಗ ಸುಂಕದಕಟ್ಟೆಯಲ್ಲಿ ಹೊಸ್ದಾಗಿ ಆಗಿದೆಯಲ್ವ ಜುಡಿಯೋ ಶಾಪು, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ನಾವು ಹೊರಟ್ವಿ. ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಏನು ಅಂತ ಗೊತ್ತಿಲ್ಲ, ಬಟ್ ತುಂಬ ಕಲೆಕ್ಷನ್ಸ್ ಏನೂ ಇರಲಿಲ್ಲ. ನಾವು ಹೋಗಿ ಸ್ವಲ್ಪ ಹೊತ್ತೆಲ್ಲ ಸುತ್ತಾಡಿಕೊಂಡು ಮಕ್ಳಿಗೂ ಕೂಡ ಒಂದು ಹೊರಗಡೆ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಎಲ್ಲ ನೋಡಿಕೊಂಡು ತುಂಬ ಏನು ತೊಗೊಳ್ಲಿಲ್ಲ.
ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿಕೊಂಡು ಬಂದ್ವಿ ಮನೆ ಕಡೆ. ನಮ್ಮ ಮನೆಗಂತೂ ತುಂಬಾ ಹತ್ರ ಇದೆ, ಅದು ವಾಕಬಲ್ ಅಷ್ಟೇ. ಜುಡಿಯೋ ಶೋರೂಮ್ ಏನಿದೆಯಾ ಮೇನ್ ರೋಡಲ್ಲೇ ಇದೆ, ಹೊಸ್ದಾಗಿರೋದು ಸುಂಕದಕಟ್ಟೆಯಲ್ಲಿ. ನಮ್ಮ ಮನೆಗೆ ವಾಕಬಲ್ ಅಷ್ಟೇ, ಹಾಗಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಅವರು ಈಗ ಹಾಲಿಡೇಸ್ ಇತ್ತಲ್ಲ, ಹಾಗಾಗಿ ಬಂದಿದ್ದರು. ನಮ್ಮ ದನಕ್ಕೆ ಬಂದು 1 ವೀಕ್ ಇದ್ದ ನಮ್ಮ ಮನೆಗೆ ಆಲ್ರೆಡಿ. ಮತ್ತು ಅಲ್ಲಿ ಯಲಹಂಕಕ್ಕೆ ಹೋಗ್ಬಿಟ್ಟು ಆಂಟಿ ಮನೆಗಿದ್ದು ಮತ್ತೆ ಈಗ ಅವರೆಲ್ಲ ಜೊತೆಗೆ ಬಂದಿದ್ದರು. 1-2 ಡೇಸ್ ಇದ್ದರು ಅಷ್ಟೇ ಅವರು ಕೂಡ, ಮತ್ತು ರಿಟರ್ನ್ ಹೋದರು. ನಮ್ಮ ಭೂಮಿಕದು ಕಾಲೇಜ್ ಅಡ್ಮಿಷನ್ ಎಲ್ಲ ಇದೆಯಾ, ಹಾಗಾಗಿ ಬೇಗನೆ ರಿಟರ್ನ್ ಹೋದರು ಅವ್ರ ಊರಿಗೆ. ಹಾಗೆ ಬಂದ್ವಿ. ನಾನು ಆಲ್ರೆಡಿ ಒಂದು ಸರಿ ಬಂದಿದ್ದೆ, ಬಂದು ಬಟ್ಟೆ ಎಲ್ಲ ತೊಗೊಂಡ್ವಿ. ಬಟ್ ಬಿಲ್ ಹಾಕ್ಸೋದಕ್ಕೆ ಆಗಲಿಲ್ಲ, ತುಂಬಾ ಕ್ಯೂ ಇತ್ತು. ಚಿಕ್ಕ ಮಗಳು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ಲು, ಹಾಗಾಗಿ ಅವತ್ತು ಬಿಲ್ ಹಾಕ್ಸೋದಕ್ಕೆ ಆಗಲಿಲ್ಲ, ರಿಟರ್ನ್ ಹೋಗ್ಬಿಟ್ಟಿದ್ದೆ. ಮನೆಗೆ ನಿಯರ್ ಬೈ ಇತ್ತಲ್ಲ, ಹಾಗಾಗಿ ನಾನು ಕೂಡ ಬಂದೆ, ಬಾ ಹೋಗೋಣ ಅಂತ ಕರೆದ್ರು. ಸರಿ ಅಂತ ಬಂದು ಅವರೆಲ್ಲ ಶಾಪಿಂಗ್ ಬಟ್ಟೆ ಎಲ್ಲ ನೋಡ್ತಾಯಿದ್ರು. ನಾನು ಮಗಳನ್ನ ಎತ್ಕೊಂಡು ಸ್ವಲ್ಪ ಓಡಾಡ್ತಾ ಇದ್ದೆ. ನೋಡೋಣ ಹೊಸ ಕಲೆಕ್ಷನ್ ಮಕ್ಳಿಗೇನಾದರೂ ಬಂದಿದ್ರೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಟ್ ಯಾವುದು ಕೂಡ ಅಷ್ಟೊಂದೇನು ಲೈಕ್ ಆಗಲಿಲ್ಲ, ಹಾಗಾಗಿ ನಾನೇನು ತೊಗೊಳ್ಲಿಲ್ಲ. ಸುಮ್ಮನೆ ಎಲ್ಲ ಓಡಾಡಿಕೊಂಡು ಬಂದ್ವಿ. ಮಕ್ಕಳು ಮನೆಯಲ್ಲೇ ಇದ್ದು ಅವ್ರಿಗೂ ಕೂಡ ಬೋರ್ ಆಗುತ್ತಲ್ವ, ಒಂದು ರೌಂಡ್ ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಅಂತ ಕರ್ಕೊಂಡು ಬಂದ್ವಿ. ಸ್ವಲ್ಪ ನನ್ನ ನಾದಿನಿ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿಕೊಂಡ್ರು. ನೆಕ್ಸ್ಟು ಮನೆಗೆ ಬಂದು ನಾನು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿ ತುಂಬ ದಿವಸನೇ ಆಗಿತ್ತು. ಒಂದು ಡ್ರೆಸ್ ಪೀಸ್ ಇತ್ತು ಸ್ಟಿಚ್ ಮಾಡ್ಕೊಳ್ಳೋದು, ಹಾಗಾಗಿ ಅದನ್ನು ಸ್ಟಿಚ್ ಮಾಡಿಕೊಂಡೆ. ಇವರು ಇದರೆಲ್ಲ ಸ್ವಲ್ಪ ಮಗಳನ್ನ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ನ ಸ್ಟಿಚ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನೈಟಿಗೆ ಆಲ್ರೆಡಿ ಒಂದು 11 ಗಂಟೆ ಮೇಲಾಗಿದೆ. ಪ್ಯಾಂಟ್ನ ಸ್ಟಿಚ್ ಮಾಡಿಬಿಡೋಣ ಅಂತ ಕೂತ್ಕೊಂಡೆ. ಕಟ್ಟಿಂಗೆಲ್ಲ ಮಾಡಿದ್ದೆ, ಕಟ್ಟಿಂಗೆಲ್ಲ ನೈಟೇ ಮಾಡಿ ಇಟ್ಕೊಂಡಿದ್ದೆ. ಬೆಳಗಿನ ಜಾವ ನಾನು ಬೇಗ ಎದ್ದಿದ್ದೀನಿ. ಬೇಗ ಎದ್ಬಿಟ್ಟು ಅದೊಂದು ಪ್ಯಾಂಟ್ನ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ನೈಟೇ ಮಾಡಿ ಮುಗಿಸಿದೆ, ಹಾಗಾಗಿ ಬೆಳಗ್ಗೆ ಎದ್ದು ಒಂದು ಪ್ಯಾಂಟ್ನ ಸ್ಟಿಚ್ ಮಾಡಿಕೊಂಡೆ. ಎಲ್ಲರೂ ಇನ್ನೂ ಮಲಗಿದ್ರು, ಹಾಗಾಗಿ ನೈಟೇ ಟಾಪ್ನ ಸ್ಟಿಚ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಪ್ಯಾಂಟ್ ಕೂಡ ಸ್ಟಿಚ್ ಮಾಡಿ ಒಂದು ಡ್ರೆಸ್ನ ಸ್ಟಿಚ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಏನಿತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡು, ಡಿಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಅದು ಮುಗಿಸ್ಕೊಂಡು, ಹಾಗೆ ಹೋಟೆಲಲ್ಲಿ ಹೋಗಿ ನೈಟ್ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟು ಭಾನುವಾರ ಊರಿಗೆ ಹೊರಟ್ವಿ. ಅವರು ಕೂಡ ಊರಿಗೆ ಹೊರಟ್ರು. ನಾವು ಕೂಡ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಸಂಡೇ ಹಸ್ಬೆಂಡು ಊರಿಗೆ ಬಿಟ್ಟು ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಊರಿಗೆ ಹೊರಟ್ವಿ. ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.